ಇವತ್ತಿನ ದಿನ ರಾಜಭವನದಲ್ಲಿ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರನ್ನು ನಾವು ಇವತ್ತು ಭೇಟಿಯಾಗಿದ್ವಿ. ಇವತ್ತು ನಮ್ಮ ಒಂದು ಕಂಚಗಾನಹಳ್ಳಿ ಪಂಚಾಯಿತಿ ಮತ್ತು ಬೈಯಂಗಳ ಪಂಚಾಯಿತಿಯಿಂದ ಸುಮಾರು 10ರಿಂದ 12 ಜನ ರೈತರುಗಳ ಮೂಲಕ ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಒಂದು ಈಗ 512 ದಿನಗಳು ಏನು ಹೋರಾಟ ಆಗಿದೆ ಅದನ್ನು ಅವ್ರಿಗೆ ತಿಳಿಪಡಿಸಿ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದೀವಿ, ಹಾಲು ಉತ್ಪಾದನೆ ಎಷ್ಟಾಗ್ತಾ ಇದೆ, ಮಾವು ಎಷ್ಟಿದೆ, ತೆಂಗೆಷ್ಟಿದೆ, ಅಡಿಕೆ ಎಷ್ಟಿದೆ, ಸಂಪೂರ್ಣವಾಗಿ ಎಲ್ಲ ತರಹದ ವಿಚಾರಗಳನ್ನು ಮತ್ತು ಇಲ್ಲಿನ ಸಾಯಿಲ್, ಇಲ್ಲಿನ ಮಣ್ಣಿನ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟು ಅಂತರ್ಜಲ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಜನ ಒಂಥರ ಚಿಕ್ಕಮಗಳೂರು ಮತ್ತು ಕೇರಳ ಅಂತ ಮಲೆನಾಡು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ಅವರಿಗೆ ಎಲ್ಲ ತರಹ ವಿಚಾರಗಳನ್ನು ನಾವು ತಿಳಿಸ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಗೋಮಾಳ ವಿಚಾರ ಇದೆಯಲ್ಲ, 2,500 ಎಕರೆ ಗೋಮಾಳ ವಿಚಾರ ಇದೆಯಲ್ಲ, ಈ ಗೋಮಾಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಈ ಭೂ ಕಬಳಿಕೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ತರಹ ವಿಚಾರಗಳನ್ನು ಕೂಡ ರಾಜ್ಯಪಾಲರಿಗೆ ಇವತ್ತು ಏನು ಭೇಟಿಲಿ ಎಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ ರಾಜಭವನದಲ್ಲಿ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರನ್ನು ನಾವು ಇವತ್ತು ಭೇಟಿಯಾಗಿದ್ವಿ. ಇವತ್ತು ನಮ್ಮ ಒಂದು ಕಂಚಗಾನಹಳ್ಳಿ ಪಂಚಾಯಿತಿ ಮತ್ತು ಬೈಯಂಗಳ ಪಂಚಾಯಿತಿಯಿಂದ ಸುಮಾರು 10ರಿಂದ 12 ಜನ ರೈತರುಗಳ ಮೂಲಕ ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಒಂದು ಈಗ 512 ದಿನಗಳು ಏನು ಹೋರಾಟ ಆಗಿದೆ ಅದನ್ನು ಅವ್ರಿಗೆ ತಿಳಿಪಡಿಸಿ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದೀವಿ, ಹಾಲು ಉತ್ಪಾದನೆ ಎಷ್ಟಾಗ್ತಾ ಇದೆ, ಮಾವು ಎಷ್ಟಿದೆ, ತೆಂಗೆಷ್ಟಿದೆ, ಅಡಿಕೆ ಎಷ್ಟಿದೆ, ಸಂಪೂರ್ಣವಾಗಿ ಎಲ್ಲ ತರಹದ ವಿಚಾರಗಳನ್ನು ಮತ್ತು ಇಲ್ಲಿನ ಸಾಯಿಲ್, ಇಲ್ಲಿನ ಮಣ್ಣಿನ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟು ಅಂತರ್ಜಲ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಜನ ಒಂಥರ ಚಿಕ್ಕಮಗಳೂರು ಮತ್ತು ಕೇರಳ ಅಂತ ಮಲೆನಾಡು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ಅವರಿಗೆ ಎಲ್ಲ ತರಹ ವಿಚಾರಗಳನ್ನು ನಾವು ತಿಳಿಸ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಗೋಮಾಳ ವಿಚಾರ ಇದೆಯಲ್ಲ, 2,500 ಎಕರೆ ಗೋಮಾಳ ವಿಚಾರ ಇದೆಯಲ್ಲ, ಈ ಗೋಮಾಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಈ ಭೂ ಕಬಳಿಕೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ತರಹ ವಿಚಾರಗಳನ್ನು ಕೂಡ ರಾಜ್ಯಪಾಲರಿಗೆ ಇವತ್ತು ಏನು ಭೇಟಿಲಿ ಎಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ ರಾಜಭವನದಲ್ಲಿ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರನ್ನು ನಾವು ಇವತ್ತು ಭೇಟಿಯಾಗಿದ್ವಿ. ಇವತ್ತು ನಮ್ಮ ಒಂದು ಕಂಚಗಾನಹಳ್ಳಿ ಪಂಚಾಯಿತಿ ಮತ್ತು ಬೈಯಂಗಳ ಪಂಚಾಯಿತಿಯಿಂದ ಸುಮಾರು 10ರಿಂದ 12 ಜನ ರೈತರುಗಳ ಮೂಲಕ ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಒಂದು ಈಗ 512 ದಿನಗಳು ಏನು ಹೋರಾಟ ಆಗಿದೆ ಅದನ್ನು ಅವ್ರಿಗೆ ತಿಳಿಪಡಿಸಿ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದೀವಿ, ಹಾಲು ಉತ್ಪಾದನೆ ಎಷ್ಟಾಗ್ತಾ ಇದೆ, ಮಾವು ಎಷ್ಟಿದೆ, ತೆಂಗೆಷ್ಟಿದೆ, ಅಡಿಕೆ ಎಷ್ಟಿದೆ, ಸಂಪೂರ್ಣವಾಗಿ ಎಲ್ಲ ತರಹದ ವಿಚಾರಗಳನ್ನು ಮತ್ತು ಇಲ್ಲಿನ ಸಾಯಿಲ್, ಇಲ್ಲಿನ ಮಣ್ಣಿನ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟು ಅಂತರ್ಜಲ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಜನ ಒಂಥರ ಚಿಕ್ಕಮಗಳೂರು ಮತ್ತು ಕೇರಳ ಅಂತ ಮಲೆನಾಡು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ಅವರಿಗೆ ಎಲ್ಲ ತರಹ ವಿಚಾರಗಳನ್ನು ನಾವು ತಿಳಿಸ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಗೋಮಾಳ ವಿಚಾರ ಇದೆಯಲ್ಲ, 2,500 ಎಕರೆ ಗೋಮಾಳ ವಿಚಾರ ಇದೆಯಲ್ಲ, ಈ ಗೋಮಾಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಈ ಭೂ ಕಬಳಿಕೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ತರಹ ವಿಚಾರಗಳನ್ನು ಕೂಡ ರಾಜ್ಯಪಾಲರಿಗೆ ಇವತ್ತು ಏನು ಭೇಟಿಲಿ ಎಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ ರಾಜಭವನದಲ್ಲಿ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರನ್ನು ನಾವು ಇವತ್ತು ಭೇಟಿಯಾಗಿದ್ವಿ. ಇವತ್ತು ನಮ್ಮ ಒಂದು ಕಂಚಗಾನಹಳ್ಳಿ ಪಂಚಾಯಿತಿ ಮತ್ತು ಬೈಯಂಗಳ ಪಂಚಾಯಿತಿಯಿಂದ ಸುಮಾರು 10ರಿಂದ 12 ಜನ ರೈತರುಗಳ ಮೂಲಕ ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಒಂದು ಈಗ 512 ದಿನಗಳು ಏನು ಹೋರಾಟ ಆಗಿದೆ ಅದನ್ನು ಅವ್ರಿಗೆ ತಿಳಿಪಡಿಸಿ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದೀವಿ, ಹಾಲು ಉತ್ಪಾದನೆ ಎಷ್ಟಾಗ್ತಾ ಇದೆ, ಮಾವು ಎಷ್ಟಿದೆ, ತೆಂಗೆಷ್ಟಿದೆ, ಅಡಿಕೆ ಎಷ್ಟಿದೆ, ಸಂಪೂರ್ಣವಾಗಿ ಎಲ್ಲ ತರಹದ ವಿಚಾರಗಳನ್ನು ಮತ್ತು ಇಲ್ಲಿನ ಸಾಯಿಲ್, ಇಲ್ಲಿನ ಮಣ್ಣಿನ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟು ಅಂತರ್ಜಲ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಜನ ಒಂಥರ ಚಿಕ್ಕಮಗಳೂರು ಮತ್ತು ಕೇರಳ ಅಂತ ಮಲೆನಾಡು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ಅವರಿಗೆ ಎಲ್ಲ ತರಹ ವಿಚಾರಗಳನ್ನು ನಾವು ತಿಳಿಸ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಗೋಮಾಳ ವಿಚಾರ ಇದೆಯಲ್ಲ, 2,500 ಎಕರೆ ಗೋಮಾಳ ವಿಚಾರ ಇದೆಯಲ್ಲ, ಈ ಗೋಮಾಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಈ ಭೂ ಕಬಳಿಕೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ತರಹ ವಿಚಾರಗಳನ್ನು ಕೂಡ ರಾಜ್ಯಪಾಲರಿಗೆ ಇವತ್ತು ಏನು ಭೇಟಿಲಿ ಎಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ ರಾಜಭವನದಲ್ಲಿ ರಾಜ್ಯಪಾಲರಂತಹ ಗೆಹ್ಲೋಟ್ ಅವರನ್ನು ನಾವು ಇವತ್ತು ಭೇಟಿಯಾಗಿದ್ವಿ. ಇವತ್ತು ನಮ್ಮ ಒಂದು ಕಂಚಗಾನಹಳ್ಳಿ ಪಂಚಾಯಿತಿ ಮತ್ತು ಬೈಯಂಗಳ ಪಂಚಾಯಿತಿಯಿಂದ ಸುಮಾರು 10ರಿಂದ 12 ಜನ ರೈತರುಗಳ ಮೂಲಕ ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಒಂದು ಈಗ 512 ದಿನಗಳು ಏನು ಹೋರಾಟ ಆಗಿದೆ ಅದನ್ನು ಅವ್ರಿಗೆ ತಿಳಿಪಡಿಸಿ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದೀವಿ, ಹಾಲು ಉತ್ಪಾದನೆ ಎಷ್ಟಾಗ್ತಾ ಇದೆ, ಮಾವು ಎಷ್ಟಿದೆ, ತೆಂಗೆಷ್ಟಿದೆ, ಅಡಿಕೆ ಎಷ್ಟಿದೆ, ಸಂಪೂರ್ಣವಾಗಿ ಎಲ್ಲ ತರಹದ ವಿಚಾರಗಳನ್ನು ಮತ್ತು ಇಲ್ಲಿನ ಸಾಯಿಲ್, ಇಲ್ಲಿನ ಮಣ್ಣಿನ ಪರಿಸ್ಥಿತಿ ಯಾವ ಥರ ಇದೆ, ಎಷ್ಟು ಅಂತರ್ಜಲ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಜನ ಒಂಥರ ಚಿಕ್ಕಮಗಳೂರು ಮತ್ತು ಕೇರಳ ಅಂತ ಮಲೆನಾಡು ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನೆಲ್ಲ ಅವರಿಗೆ ಎಲ್ಲ ತರಹ ವಿಚಾರಗಳನ್ನು ನಾವು ತಿಳಿಸ್ತೀವಿ.
ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಗೋಮಾಳ ವಿಚಾರ ಇದೆಯಲ್ಲ, 2,500 ಎಕರೆ ಗೋಮಾಳ ವಿಚಾರ ಇದೆಯಲ್ಲ, ಈ ಗೋಮಾಳದಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಈ ಭೂ ಕಬಳಿಕೆ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಲ್ಲ ತರಹ ವಿಚಾರಗಳನ್ನು ಕೂಡ ರಾಜ್ಯಪಾಲರಿಗೆ ಇವತ್ತು ಏನು ಭೇಟಿಲಿ ಎಲ್ಲನೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ.